ಕುಮಾರ್ ಕೃಪಾ ಆಗಿರ್ಬೋದು, ಇವೆಲ್ಲ ಕಡೆ ಆಡಳಿತದ ಮೇಲೆ ಹಿಡಿದು ತಪ್ತಾ ಇದೆ. ಜೊತೆಗೆ ರಾಜಕೀಯವಾಗಿ ಅಸ್ಥಿರತೆ, ಯಾವಾಗ ಬೇಕಾದ್ರೂ ಬಿದ್ದು ಹೋಗ್ಬೋದು ಏನೋ ಅನ್ನುವಂಥದ್ದು. ಡಿ ಕೆ ಶಿ ಅವ್ರ ಬೆಂಬಲದಲ್ಲೇ ಒಂದು 45 ಜನ MLAಗಳು, ಇವ್ರ ಬೆಂಬಲದಲ್ಲಿ ಒಂದು 45 ಜನ ಬೆಂಬಲಿಗರು, ಒಟ್ಟಿನಲ್ಲೇ ಒಳ್ಳೆಯ ಆಡಳಿತವನ್ನು ಕೊಡಬೇಕಾದಂಥ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಗೊಂದಲಗೂಡಾಗೆ ಪ್ರತಿದಿನವೂ ಏನಾದರೂ ಸಮಸ್ಯೆಗಳ ಒಂದು ಏನಪ್ಪ ಅಂದ್ರೆ ಹರಿವು ಹೊರಗೆ ಬರ್ತಾಯಿದೆ. ಹೀಗಾಗಿ ಈ ಸರ್ಕಾರ ಇವತ್ತಿನ ಮಟ್ಟಿಗೆ ಹೇಳೋದಪ್ಪ ಅಂದ್ರೆ ಒಳ್ಳೆಯ ಆಡಳಿತ ಕೊಡಲಿಕ್ಕೆ ಸಾಧ್ಯ ಆಗದೆ ಒದ್ದಾಡ್ತಾ ಇದೆ ಅಂತೇಳಿ ಮಾತು ಹೇಳಬೇಕಾಗಿದೆ. ನಿಜವಾಗಿಯೂ ಕೂಡಿ ಡಿ ಕೆ ಶಿ ಅವರು, ಸಿದ್ದರಾಮಯ್ಯನವರು, ಜೊತೆಗೆ ನಮ್ಮ KN ರಾಜನ್ ಆಗಿರ್ಬೋದು, ನಮ್ಮ ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಇವರೆಲ್ಲ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಸರ್ಕಾರ ಉಳಿಸ್ಕೋಬೇಕಾಗಿದೆ. ಇವತ್ತು ಈ ಇಂಥ ಆರೋಪಗಳಿಂದ ಮುಂಬರುವ ದಿನಗಳಲ್ಲಿ ಕಾಂಗ್ರೆಸ್ ಕೆಟ್ಟ ಹೆಸರು ಬರೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಅದಕ್ಕಾಗಿ ಈ ಎಲ್ಲ ಡೆವಲಪ್ಮೆಂಟುಗಳು ಈಗಾಗಲೇ ಎಲ್ಲ ಚರ್ಚೆ ಆಗ್ತಾ ಇದ್ದಾವೆ, ಇಲ್ಲ ಅಂತಲ್ಲ. ಆದರೆ ಈ ಎಲ್ಲ ಡೆವಲಪ್ಮೆಂಟ್ಗಳು ಕಾಂಗ್ರೆಸ್ಸಿಗೆ ಒಳ್ಳೆಯ ಡೆವಲಪ್ಮೆಂಟ್ಗಳಲ್ಲ. ಅದರಲ್ಲೂ ಇತ್ತೀಚೆಗೆ ಬರ್ತಿರುವಂಥ ಸುದ್ದಿ ಅದು ಈ ಒಂದು ಏನಪ್ಪ ಅಂತಂದ್ರೆ ಈ ನಮ್ಮ ಶಿವರಾತ್ರಿ ದಿನದಿಂದ ಆದಂಥ ಘಟನೆ, ಈಶಾ ಫೌಂಡೇಶನ್ ಅದರ ಏನಪ್ಪ ಅಂತಂದ್ರೆ ಜಗ್ಗಿ ವಾಸುದೇವ್ ಅವರು ಈಗಾಗಲೇ ಹಿಂದೆ ನಮ್ಮ ಈ ಒಂದು ರಾಹುಲ್ ಗಾಂಧಿ ಅವರು ಟೀಕಾ ಮಾಡಿದವರಿದ್ದಾರೆ. ಮತ್ತು ವಿಶೇಷವಾಗಿ ಅವರು BJP ಪರ ಇದ್ದಂಥ ವ್ಯಕ್ತಿ ಇದ್ದಾರೆ. ಇಂಥ ಸ್ಥಾನದಲ್ಲೇ ಡಿ ಕೆ ಶಿವಕುಮಾರ್ ಹೋಗಿದ್ದಂತೆ ದೊಡ್ಡದಾಗಿ ಇವತ್ತು ಹ್ಯಾವ್ಯಾಕ್ ಕ್ರಿಯೇಟ್ ಆಗ್ತಾಯಿದೆ. ಇಲ್ಲಪ್ಪ ಇವರು ಜಿಗಿತಾ ಇದ್ದಾರೆ BJPಗೆ ಅಂತೇಳಿ. ಅದೇ ಸಂದರ್ಭದಲ್ಲಿ ಮಧ್ಯ ಜಗ್ಗಿ ನಮ್ಮ ವಾಸುದೇವ್ ಅವರು, ಇನ್ನೊಂದು ಕಡೆಗೆ ನಮ್ಮ ಏನಪ್ಪ ಅಂತಂದ್ರೆ ಶಾ ಅವರು, ಇನ್ನೊಂದು ಕಡೆ ಡಿ ಕೆ ಶಿ ಅವರು ಇನ್ವೈಟ್ ಮಾಡಿ ಅವ್ರು ಕೂಡಿಸಿದ್ದಾರೆ ಆ ಫಂಕ್ಷನ್ದಲ್ಲಿ. ಇದು ಒಂದು ಮೆಸೇಜನ್ನು ಕಳಿಸ್ತಾ ಇದೆಯಪ್ಪ ಅಂತಂದ್ರೆ ಇವ್ರು BJP ಹೋಗ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಟಾಕೋ ಜೊತೆಗೆ ಏನು ನಡೀತಾ ಇದೆ ಅನ್ನೋ ಗೊಂದಲ ಮಾತ್ರ ಅದ. ಅದೆಲ್ಲ ಗೊಂದಲಗಳ ಮಧ್ಯದಲ್ಲಿ ಭ್ರಷ್ಟಾಚಾರದ ಗ್ಯಾರಂಟಿಯ ಇನ್ನುಳಿದ ಅನೇಕ ವಿಷಯಗಳ ಬಗ್ಗೆ ಸಾಕ ಚರ್ಚೆ ಆಗ್ತಾ ಹೊರಟಿರೋಲ್ಲಿ ಕಲ್ಯಾಣ ಕರ್ನಾಟಕದಲ್ಲೂ ಸಹಿತ ಅಂತ ಹೇಳ್ಕೊಳ್ಳೋಂಥ ಹೇಳಿಕೆಗಳು ಆಗ್ತಾಯಿಲ್ಲ, ಅಭಿವೃದ್ಧಿ ಆಗ್ತಾಯಿಲ್ಲ ಅನ್ನೋ ಕಾರಣಕ್ಕಾಗಿ ಜನ ಇವರಿಂದ ನಿರಾಶೆ ಆಗ್ತಾ ಇದ್ದಾರೋ ಏನೋ ಅನ್ನೋಂಥ. ಏನಾದರೂ ಆಗಲಿ ಡಿ ಕೆ ಶಿ ಸಿದ್ದರಾಮಯ್ಯನವರು ಕೂಡಿಕೊಂಡು, ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು, ಅವ್ರ ಜೊತೆಗೆ ನಮ್ಮ KN ರಾಜನ್ ಅಂತವ್ರೆಲ್ಲ ಕೂಡ್ಕೊಂಡು ಹೋಗ್ಬೇಕಾಗಿದೆ ಅಂತ ಮತ್ತು ಸರ್ಕಾರ ಯಶಸ್ವಿ ಆಗ್ತದೆ. ಇಲ್ಲಾಂದ್ರೆ ಅಪಾಯ ಸಸ್ಯರ ಒಂದೊಂದು ಝಾಳಗಳ ಇದ್ರ ಮೇಲೆ ಅಟ್ಯಾಕ್ ಆಗೋ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ, ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥಾತ್ ಸಿತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.